ಪವಿತ್ರ ರಂಜಾನ್ ಮುಬಾರಕ್ ಹಬ್ಬದ ಪ್ರಯುಕ್ತ 13,000 ಬಡ ಕುಟುಂಬಗಳಿಗೆ ಆಸಿಫ್ ಶರೀಫ್ ರವರ ಅಧ್ಯಕ್ಷತೆಯಲ್ಲಿ ಉಚಿತ ರೇಷನ್ ಕಿಟ್ ಅನ್ನು ಎಎನ್ಎಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರೇಷನ್ ಕಿಟ್ ಅನ್ನು ವಿತರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಜರಾಯಿ ಇಲಾಖೆ ಅಧ್ಯಕ್ಷರು ಹಾಗೂ ಸಾರಿಗೆ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಎಂಎಲ್ಎ ಹಾಗೂ ಕರ್ನಾಟಕದ ಮಹಿಳಾ ಅಧ್ಯಕ್ಷರಾದ ಸೌಮ್ಯರೆಡ್ಡಿ ಹಾಗೂ ಡಿ ರಿಜ್ವಾನ್ ನವಾಬ್ ರವರು ಆಗಮಿಸಿ ರೇಷನ್ ಕಿಟ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದಕ್ಕೆ ರಂಜಾನ್ ಹಬ್ಬ ಬರುತ್ತೆ. ಪ್ರತಿ ವರ್ಷಂತೆ ಈ ವರ್ಷ ಕೂಡ ನಮ್ಮ ಆಸಿಫ್ ಅವರು, ನಮ್ಮ ಯುವ ಕಾಂಗ್ರೆಸ್ ರಾಜ್ಯದ ಕಾರ್ಯದರ್ಶಿ, ರೇಷನ್ ಕಿಟ್ ಅಂದರೆ ಈ ಹಬ್ಬಕ್ಕೆ ಏನೇನಾಗಬೇಕು ಅದೆಲ್ಲ ಕೂಡ ಸುಮಾರು ಒಂದು 20-25 kg ಅಷ್ಟು ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆಲ್ಲ ಹುಡುಕಿ ಕೊಟ್ಟು, ಅದರಲ್ಲೇನು ಜಾತಿ ಏನೂ ಇಲ್ಲ, ಹಿಂದೂ ಮುಸ್ಲಿಮ್ಸು ಈ ಭಾಗದಲ್ಲಿ ಯಾರಿದ್ದಾರೆ ಎಲ್ರಿಗೂ ಕೂಡ ಕೊಡ್ತಾರೆ. ಯಾಕೆಂದರೆ ಯುಗಾದಿನೂ ಬರುತ್ತಲ್ಲ, ಅದನ್ನು ಎಲ್ರಿಗೂ ಕೊಡ್ತಾರೆ. ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಮತ್ತು ರಿಜ್ವಾನ್ ಅವರು ಭಾಗದ ನಗರಸಭಾ ಸದಸ್ಯರು ಬಂದೋಗಿದ್ದಾರೆ. ಮತ್ತು ಸೌಮ್ಯ ರೆಡ್ಡಿ ಶಾಸಕರು, ಮಾಜಿ ಶಾಸಕರು ಅವರು ಕೂಡ ಬಂದೋಗಿದ್ದಾರೆ. ಮತ್ತು ಮೊನ್ನೆಯಿಂದ ಕೊಟ್ಟಿದ್ದಾರೆ, ಮೊನ್ನೆ ನಿನ್ನೆ ಇವತ್ತು. ಉಳಿದಿದ್ದನ್ನೆಲ್ಲ ನಾಳೆ ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರಲ್ಲ ಅದೇ ಜಾಗದಲ್ಲಿ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೊಡ್ತಾರೆ. ಈ ಸಂದರ್ಭದಲ್ಲಿ ಆಸಿಫ್ಗೆ ಅವರೆಲ್ಲ ಸ್ನೇಹಿತರ ಸಹಕಾರದಿಂದ ಇದೆಲ್ಲ ಕೊಡೋದಕ್ಕೆ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯ. ರೇಷನ್ ಹಂಚ್ತಾ ಇರ್ತೀವಿ, ಎಲ್ಲರಿಗೂ ಗೊತ್ತಿದೆ. ಇದು 11ನೇ ವರ್ಷ, 10 ವರ್ಷ ಕಂಪ್ಲೀಟ್ ಆಗಿತ್ತು, ಇದು 11ನೇ ವರ್ಷ. ಪ್ರತಿ ಸಲದಿಂದ ಇದು 11ನೇ ವರ್ಷ ಅಂತ ಇನ್ನ ಸ್ಪೆಷಲ್ ಆಗಿ 4,000 ರೇಷನ್ ಕಿಟ್ಗಳು ನಾವು ಜಾಸ್ತಿ ಮಾಡಿದ್ದೀವಿ.
9,000 ಇತ್ತು, ಇದು ಅದಕ್ಕೆ 13,000 ಮಾಡಿದ್ದೀವಿ. ಎಲ್ಲ ಸೆಕ್ಯುಲರ್ ಆಗಿ ಜಾತಿ ಭೇದ ಏನು ಇಲ್ಲದೆ ಮುಸ್ಲಿಮ್ಸ್ಗೂ ಹಿಂದೂಸ್ಗೂ ಎಲ್ಲ ಬಾಂಧವರಿಗೆ ನಾವು ಈ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ, ನಮ್ಮ ರಿಜ್ವಾನ್ ಅಣ್ಣ ನೇತೃತ್ವದಲ್ಲಿ, ರಿಜ್ವಾನ್ ಸಾಹೇಬ್ರು ಎಲ್ಲರಿಗೂ ಪರಿಚಯ ಇದೆ, ಅವ್ರು ನಮ್ಮ ದೊಡ್ಡಣ್ಣ ಆಗಬೇಕು, ಅವ್ರಿಗೆಲ್ಲರ ನೇತೃತ್ವದಲ್ಲಿ ನಾವು ಈ ಕೆಲಸ ನಡೆಸ್ತಾ ಇದೀವಿ. ಪ್ರತಿ ವರ್ಷ ಇವಾಗ ನಿನ್ನೆ ತನಕ 6,500 ಆಗಿತ್ತು, ಬೆಳಿಗ್ಗೆಯಿಂದ ಇವಾಗ ತನಕ ಒಂದು 3,000 ಆಗಿದೆ, ತಿರ್ಗಾ 9,500 ಇವಾಗ ತನಕ ಆಗಿರ್ಬೋದು ರಫ್ಲಿ. ಯಾಕಂದ್ರೆ ಇವತ್ತು ಮ್ಯಾಕ್ಸಿಮಮ್ ಒಂದು 10,000 ಟಚ್ ಆಗ್ಬಿಡುತ್ತೆ. ನಾಳೆ ಒಂದು 1,500 ಹಂಚ್ತೀವಿ. ಮಿಕ್ಕಿದವ್ರು ಸ್ವಲ್ಪ ಬ್ಯಾಲೆನ್ಸ್ ಇರೋ 400-500 ಜನ ಪ್ಯಾಕಿಂಗ್ ಆಗ್ತಾ ಇದೆಯಲ್ಲ ಅದೇ ಜಾಗಕ್ಕೆ ಬರಕ್ಕೆ ಹೇಳಿದೀವಿ, ಮಂಗಳವಾರದಿಂದ ಬಂದು ತಗೊಳೋಗೋಕೆ. ಯಾಕಂದ್ರೆ ರೇಷನ್ ಟೋಕನ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದೀವಿ. ಪ್ರತಿ ವರ್ಷ ನಾವು ಸೆಕ್ಯುಲರ್ ಆಗಿ ಕೆಲಸ ಮಾಡಿದೀವಿ. ಎಲ್ಲ ನೋಡ್ಬೋದು, ಹಿಂದೂಗಳು ಮುಸ್ಲಿಮ್ಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದಾರೆ. ಅವ್ರಿಗೂ ಸ್ವಲ್ಪ, ನಾವು ಮುಸ್ಲಿಮ್ಸ್ ಅಲ್ಲಿ ಸ್ವಲ್ಪ ಉಪವಾಸ ಇರ್ತಾರೆ ಜನ, ರಂಜಾನ್ ಅನ್ನೋ ತಿಂಗಳಿದು, ಹಂಗ ಅದಕ್ಕೋಸ್ಕರ ಇದು ಬಿಸಿಲಲ್ಲಿ ನಿಂತಿರ್ತಾರಂತ ಅವ್ರಿಗೂ ಫೆಸಿಲಿಟೀಸ್ ಏನೇನು ಮಾಡ್ಬೇಕು ನಾವು ಅದೆಲ್ಲ ಡಿಫ್ರೆಂಟ್ ಆಗಿ ಮಾಡಿದೀವಿ. ಕೂಲರ್ಸ್ ಹಾಕಿದೀವಿ, ವಾಟರ್ ಸ್ಪ್ರಿಂಕರ್ಸು, ಫ್ಯಾನ್ಸ್ಗಳು ಹಾಕಿದೀವಿ. ನೀವು ನೋಡ್ದಂಗೆಲ್ಲ ಎಲ್ಲರೂ ತಣ್ಣಗೆ ನಿಂತ್ಕೊಳ್ಳಿ ಅಂತ ಮಾಡಿ ಅವ್ರಿಗೆ ಎಲ್ಲ ಶಾಮಿಯಾನ ಹಾಕಿ ಎಲ್ಲ ನೆರಳಲ್ಲಿ ನಿಲ್ಲಿಸಿ ಅವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಪ್ರಯತ್ನನೂ ಮಾಡ್ತಾ ಇದೀವಿ. ಯಾಕಂದ್ರೆ 13,000 ಏನು ಸಣ್ಣ ಮಾತಲ್ಲ, ಒಂದ್ ದಿವಸದಲ್ಲಿ ಕೊಡೋಕ್ಕಾಗಲ್ಲ. ನಮ್ಮ ಮನೇನು ಅಷ್ಟೇನು ದೊಡ್ಡದಿಲ್ಲ, 13,000 ಮನೆಗೆ ಕರ್ಕೊಂಡು ಕೊಟ್ಬಿಡಕ್ಕೆ. ಜನರು ಹೇಳೋರು ಹೇಳ್ತಾರೆ ಏನೇನೋ, ಅದು ಗೊತ್ತಿಲ್ಲ ನಮಗೆ. ಬಟ್ ಇದು ಒಂದು ರಾತ್ರಿಯಲ್ಲಿ ಮುಗಿಸೋ ಕೆಲಸ ಅಲ್ಲ. 5 ದಿವಸ ಬರೀ ಹಂಚಕ್ಕೆ ಆಗತ್ತಂದ್ರೆ ಪ್ಯಾಕಿಂಗ್ ಎಷ್ಟು ದಿವಸ ಆಗಿರ್ಬೋದು, ರೇಷನ್ ಟೋಕನ್ ಹಂಚಕ್ಕೆ ಎಷ್ಟು ದಿವಸ ಆಗಿರ್ಬೋದು, ನಮ್ಮ ಟೀಮ್ ಇದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ಬೋದು ಅದು ಯೋಚನೆ ಮಾಡ್ಬೇಕು ಜನರು. ಮನೆ ಡೆಲಿವರಿ ಕೊಡಿ ಅಂತಾರೆ, ಮನೆ ಡೆಲಿವರಿನೂ ಮಾಡಿ ನೋಡಿದೀವಿ ನಾವು. ಅದರಲ್ಲೂ ಏನೇನು ಸಮಸ್ಯೆಗಳಾಗಿದೆ, ಯಾವ ತರ ಮಿಸ್ಲೀಡ್ ಮಾಡಿದ್ದಾರೆ, ಯಾವ ತರ ಟೋಕನ್ಗಳು ಮಿಸ್ಲೀಡ್ ಆಗಿದೆ, ಅದೆಲ್ಲ ಏನೇನೋ ನಾವು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೆಲ್ಲ ನೋಡಿ ನಾವು ಇದು ಮಾಡ್ತಾ ಇರೋದು. ಇದೇ ಸಿಸ್ಟಮ್ ಸರಿ ಅಂತ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಮಾಡೋಣ ಅಂತ ನಾವು ನಮ್ಮ ಭಗವಂತ ಹತ್ರ ನಾವು ಕೇಳ್ಕೊಂತೀವಿ. ನಾವೆಲ್ಲ ನಮ್ಗೆ ಇನ್ನ ಜಾಸ್ತಿ ಮಾಡೋ ತರ ಶಕ್ತಿ ಕೊಟ್ರೆ ಇನ್ನ ಮಾಡೋಣ. ಈ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ಬರೀ ರೇಷನ್ ಅಲ್ಲ, ನಾವು ಹಾಸ್ಪಿಟಲ್ಸ್ ಮಾಡಿದೀವಿ, ಸ್ಕಾಲರ್ಶಿಪ್ಸ್ 1,200 ಮಕ್ಕಳಿಗೆ ಕಂಟಿನ್ಯೂಸ್ ಕೊಡ್ಕೊಂಡ್ ಬರ್ತಾ ಇದೀವಿ. ಅದು ನಿಮ್ಗಳಿಗೆ ಗೊತ್ತಿದೆ. ಅದ್ರಲ್ಲೂ ಜಾತಿ ಭೇದ ಇಲ್ಲ. ಎಲ್ಲ ಸ್ಕೂಲ್ ಮಕ್ಕಳಿಗೆ ನಾವು 1,200 ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ಗಳನ್ನ ಕೊಡ್ತೀವಿ ಪ್ರತಿ ವರ್ಷ. ಈ ತರ ನಮ್ದು ಹಾಸ್ಪಿಟಲ್ಸ್, ಮೆಡಿಕಲ್ಸ್ ಎಲ್ಲ ಏನೇನು ಚಾರಿಟಿ ವರ್ಕ್ ಆಗ್ಬೋದು ನಮ್ಮ ಕೈಯಿಂದ ಅದಂತೂ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ದೇವ್ರಿದ್ದಾನೆ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಕೆಲಸ ನಮ್ಮಂದ್ರೆ ತಗೊಳ್ಳಿ ಅಂತ ಬೇಡ್ಕೊಂತೀವಿ ದೇವ್ರ ಹತ್ರ. ನೀವು ಬೇಡ್ಕೊಳ್ಳಿ. ಥ್ಯಾಂಕ್ ಯು.